ನಿಜವಾಗಿಯೂ ಕೋಳಿ ಕೂಗಿದರೆ ಮಾತ್ರ ಬೆಳಗಾಗುತ್ತದೆಯೇ? ಈ ಕತೆ ನೋಡಿ. ನಿಮ್ಮ ಬಾಲ್ಯದ ಹಳ್ಳಿ ನೆನಪುಗಳು ಖಂಡಿತ ಮರಳಿ ಬರುತ್ತವೆ. ಹಿಂದೆ ಸೋಮನಹಳ್ಳಿ ಎಂಬ ಒಂದು ಪುಟ್ಟ ಊರಿತ್ತು. ಅಲ್ಲಿ ಒಬ್ಬ ಅಜ್ಜಿ ವಾಸವಾಗಿದ್ದಳು. ಅವಳ ಬಳಿ ಒಂದು ಕೋಳಿ ಇತ್ತು. ಪ್ರತಿದಿನ ಬೆಳಿಗ್ಗೆ ಸೂರ್ಯೋದಯವಾಗುವ ಹೊತ್ತಿಗೆ ಆ ಕೋಳಿ ಜೋರಾಗಿ ಕೊಕ್ಕೊ ಎಂದು ಕೂಗುತ್ತಿತ್ತು. ಅದರ ಕೂಗು ಕೇಳಿ ಊರಿನ ಜನರೆಲ್ಲ ಎದ್ದು ತಮ್ಮ ತಮ್ಮ ದಿನನಿತ್ಯದ ಕೆಲಸಗಳಲ್ಲಿ ತೊಡಗುತ್ತಿದ್ದರು. ಅಜ್ಜಿಯ ಮನೆಯ ಮುಂದೆ ಒಂದು ಬೆಂಕಿ ಕುಂಡ ಇತ್ತು. ಊರಿನವರು ಅಲ್ಲಿಂದ ಒಂದು ತುಂಡು ಕೆಂಡವನ್ನು ತೆಗೆದುಕೊಂಡು ಹೋಗಿ ತಮ್ಮ ಮನೆಗಳಲ್ಲಿ ಒಲೆ ಹಚ್ಚಿ ಅಡಿಗೆ ಮಾಡಿಕೊಳ್ಳುತ್ತಿದ್ದರು. ಹೀಗೆ ದಿನಗಳು ಸಾಗುತ್ತಿದ್ದವು. ಒಂದು ದಿನ ಅಜ್ಜಿಯ ಮನಸ್ಸಿನಲ್ಲಿ ಅಹಂಕಾರ ಮೊಳೆಯಿತು. ನನ್ನ ಕೋಳಿ ಕೂಗುವುದರಿಂದಲೇ ಬೆಳಗಾಗುತ್ತದೆ, ನನ್ನ ಬೆಂಕಿ ಕುಂಡದಿಂದಲೇ ಇಡೀ ಊರಿಗೆ ಅಡಿಗೆ ಆಗುತ್ತದೆ, ನಾನು ಇಲ್ಲದಿದ್ದರೆ ಇವರೆಲ್ಲ ಏನು ಮಾಡುತ್ತಾರೆ ಎಂದುಕೊಂಡಳು. ತನ್ನ ಯೋಚನೆ ನಿಜವೇ ಎಂದು ಪರೀಕ್ಷಿಸಲು ಅಜ್ಜಿ ಕೋಳಿ ಮತ್ತು ಬೆಂಕಿ ಕುಂಡದ ಕೆಂಡವನ್ನು ತೆಗೆದುಕೊಂಡು ಪಕ್ಕದ ಕಾಡಿಗೆ ಹೋಗಿ ಉಳಿದಳು. ಮರುದಿನವೂ ಎಂದಿನಂತೆ ಸೂರ್ಯ ಉದಯಿಸಿದ. ಜನರು ತಮ್ಮ ಸಮಯಕ್ಕೆ ಎದ್ದು ಕೆಲಸಗಳಿಗೆ ತೆರಳಿದರು. ಅಜ್ಜಿಯ ಮನೆಗೆ ಬಂದವರು ಅವಳು ಇಲ್ಲದಿರುವುದನ್ನು ಕಂಡು ಬೇರೆ ಮನೆಯವರಿಂದ ಬೆಂಕಿ ತಂದು ಅಡಿಗೆ ಮಾಡಿಕೊಂಡರು. ಯಾರ ಜೀವನವೂ ನಿಂತಿರಲಿಲ್ಲ. ಹೀಗೆ ಕೆಲವು ದಿನಗಳು ಕಳೆದವು. ಒಂದು ದಿನ ಕಾಡಿನಲ್ಲಿ ಕಟ್ಟಿಗೆ ಕಡಿಯಲು ಬಂದ ಊರಿನ ಒಬ್ಬ ವ್ಯಕ್ತಿ ಅಜ್ಜಿಯನ್ನು ಕಂಡ. ಏನಜ್ಜಿ, ಊರು ಬಿಟ್ಟು ಇಲ್ಲೇ ಇದ್ದೀಯಾ ಎಂದು ಕೇಳಿದ. ಅಜ್ಜಿ ಆತುರದಿಂದ, ಹೇಳಪ್ಪ, ಈಗಲೂ ಬೆಳಗಾಗುತ್ತಿದೆಯಾ? ಊರಿನವರು ಊಟ ಮಾಡ್ತಿದ್ದಾರಾ ಎಂದು ಕೇಳಿದಳು. ಆ ವ್ಯಕ್ತಿ ನಗುತ್ತಾ ಹೇಳಿದ, ಅಜ್ಜಿ, ನಿನ್ನ ಕೋಳಿ ಕೂಗಿದರೆ ಮಾತ್ರ ಬೆಳಗಾಗುತ್ತದೆ ಎಂದುಕೊಂಡೆಯಾ? ಬೆಳಗಾಗುವುದು ಸೂರ್ಯೋದಯದಿಂದ. ನಿನ್ನ ಬೆಂಕಿ ಕುಂಡ ಇರಲಿಲ್ಲ ಅಂದರೆ ನಾವು ಉಪವಾಸವೇ ಇರಬೇಕಾ? ಬೇರೆ ಮನೆಯಿಂದ ಬೆಂಕಿ ತಂದು ಅಡಿಗೆ ಮಾಡಿಕೊಂಡೆವು. ಜಗತ್ತು ಯಾರೊಬ್ಬರ ಮೇಲೂ ನಿಂತಿಲ್ಲ. ಆ ಮಾತು ಕೇಳಿದ ಅಜ್ಜಿಯ ಅಹಂಕಾರ ಕರಗಿತು. ತನ್ನ ತಪ್ಪಿನ ಅರಿವಾಗಿ ನಾಚಿಕೆ ಪಟ್ಟಳು. ತಕ್ಷಣ ಕೋಳಿಯನ್ನು ಕಂಕುಳಲ್ಲಿ ಎತ್ತಿಕೊಂಡು ಊರಿಗೆ ಹಿಂದಿರುಗಿದಳು. ಆ ದಿನದಿಂದ ಅಹಂಕಾರ ಬಿಟ್ಟು ಎಲ್ಲರೊಂದಿಗೆ ವಿನಯದಿಂದ ಬದುಕತೊಡಗಿದಳು. ಈ ಕಥೆಯ ನೀತಿ ಏನೆಂದರೆ, ಅಹಂಕಾರ ನಮ್ಮ ಮಹತ್ವವನ್ನು ಹೆಚ್ಚಿಸಿ ತೋರಿಸಬಹುದು, ಆದರೆ ನಿಜವಾಗಿ ಈ ಜಗತ್ತು ಯಾರೊಬ್ಬರ ಮೇಲೂ ನಿಂತಿಲ್ಲ. ವಿನಯವೇ ಮನುಷ್ಯನ ನಿಜವಾದ ಅಲಂಕಾರ.